ಮುಂಬರುವ ಚುನಾವಣೆಯಲ್ಲಿ ಚಿದಾನಂದ ಸವದಿ ಎಂಎಲ್ಎ ಆಗೋದು ಪಕ್ಕಾ. ನರಸು ಬಡಕಂಬಿ. ಉತ್ತರ ಕರ್ನಾಟಕದ ಹುಲಿ ಶಾಸಕ ಲಕ್ಷ್ಮಣ್ ಸವದಿ ಅವರ ಸುಪುತ್ರ ಚಿದಾನಂದ ಸವದಿ ಅವರು ಮುಂಬರುವ ಚುನಾವಣೆಯಲ್ಲಿ ಎಂಎಲ್ಎ ಆಗುವುದು ಪಕ್ಕಾ ಎಂದು ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ನರಸು ಬಡಕಂಬಿ ಹಾಗೂ ಪುರಸಭೆ ಸದಸ್ಯರಾದ ಸಂತೋಷ್ ಸಾವಡ್ಕರ್, ರಾಜಶೇಖರ್ ಗೊಡೋಡ್ಗಿ ಹರ್ಷ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಬಡವರಿಗೆ ಬ್ಲಾಂಕೆಟ್ಸ್ ಹಾಗೂ ಸಿಹಿ ತಿಂಡಿಗಳನ್ನ ಹಂಚುವುದರ ಮೂಲಕ ಯುವ ನಾಯಕ ಚಿದಾನಂದ ಸವದಿಯವರ 40ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿ ಮಾತನಾಡಿದ ಅವರು, ಬಡವರ ಆಶಾಕಿರಣ ಶಾಸಕ ಲಕ್ಷ್ಮಣ್ ಸವದಿಯವರ ಸುಪುತ್ರ ಚಿದಾನಂದ ಸವದಿಯವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಹಾಗೂ ಮುಂದಿನ ಚುನಾವಣೆಯಲ್ಲಿ ಎಂಎಲ್ಎ ಆಗುವುದು ಪಕ್ಕಾ ಎಂದು ಹರ್ಷ ವ್ಯಕ್ತಪಡಿಸಿದರು. ಡಿಸೆಂಬರ್ 25ರಂದು ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಲಕ್ಷ್ಮಣ್ ಸವದಿಯವರ ಸುಪುತ್ರರಾದಂಥ ಚಿದಾನಂದ ಸವದಿಯವರ ಹುಟ್ಟುಹಬ್ಬದ ದಿನಾಚರಣೆಯ ದಿವಸ ಇವತ್ತು ಅಥಣಿಯಲ್ಲಿ ಅಗದಿ ಎಲ್ಲ ಬಡ ಜನರಿಗೆ ಬಂಕೆಟ್ಗಳನ್ನು ಕೊಡುವುದು, ಅವರಿಗೆ ಆಸ್ಪತ್ರೆಯಲ್ಲಿ ಹಣ್ಣಂಪಲ ಕೊಡೋದು, ಆಮೇಲೆ ನಮ್ಮ ಈಶ್ವಗುರು ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ಮಾಲಾರ್ಪಣೆ ಕಾರ್ಯಕ್ರಮ ಮಾಡಿ ಅಗದಿ ಸಿಂಪಲ್ ರಾಜಕಾರಣಿ ಅವರು ಯುವ ನಾಯಕರಾಗಿ ಬೆಳೀತಾ ಇದ್ದಾರೆ. ಅದಕ್ಕೆ ಈ ಜನ ನೋಡಿದರೆ ಅತಿ ಅವರ ಮೇಲೆ ನಂಬಿಕೆ ಇದೆ. ಅದಕ್ಕೆ ಮುಂದೆ ಬರುವಂಥ ದಿನಮಾನದೊಳಗೆ ಚಿದಾನಂದ ಸವದಿ ಅವರು ಒಂದು ಕ್ಷೇತ್ರದ MLA ಆಗಿ ಆಗ್ತಾರಂತ ನಮ್ಮ ಆಸೆ ಇದೆ. ನಮ್ಮ ಆತ್ಮೀಯರು ಸಹೋದರನಾದಂಥ ಯುವ ಮುಖಂಡರು ಚಿದಾನಂದನ ಸವದಿಯವರ 40ನೇ ಹುಟ್ಟುಹಬ್ಬದ ಪ್ರಯುಕ್ತ ವಾರ್ಡ್ ನಂಬರ್ 3 ಶಂಕರ್ ನಗರದಲ್ಲಿ ಇವತ್ತು ಮೊನ್ನೆ ಅವರ ತಂದೆಯವರಾದ ಮಾನ್ಯ ಶಾಸಕರು ಲಕ್ಷ್ಮಣನ ಸವದಿಯವರು ಸುಮಾರು 53 ಕುಟುಂಬಗಳಿಗೆ ನಿವೇಶನ ಅಲಮಾರಿ ಜನಾಂಗದವರಿಗೆ ಹಂಚಿಕೆ ಮಾಡಿದ್ದು, ಅದರ ಪ್ರಯುಕ್ತ ಇವತ್ತು ಚಿದಾನಂದನ ಸವದಿಯವರ 40ನೇ ಹುಟ್ಟುಹಬ್ಬದ ಸಲುವಾಗಿ ಈ ಬಡ ಕುಟುಂಬಗಳಿಗೆ ಈ ಚಳಿಗಾಲದ ಇರುವುದರಿಂದ ಅವರಿಗೆಲ್ಲ ಬ್ಲ್ಯಾಂಕೆಟ್ ಸುಮಾರು ಒಂದು 100 ಬ್ಲ್ಯಾಂಕೆಟ್ ತಂದಿದ್ದೀವಿ. ಇದಲ್ಲದೆ ಸಿದ್ದೇಶ್ವರ ಗುಡಿ ಹತ್ತಿರ ಹೊರಗಡೆಯನ್ನು ಕೊಂಡಿರ್ತಾರೆ, ಅವರಿಗೂ ಕೂಡ ನಾವು ಬ್ಲ್ಯಾಂಕೆಟ್ ವಿತರಣೆ ಮಾಡೋದರಿಂದ ನಮ್ಮ ಪುರಸಭಾ ಸದಸ್ಯರಾದ ರಾಜಣ್ಣ ಗುಡೋಡಿಗೆ ಅವರು, ಬಸವರಾಜ್ ನಾಯ್ಕ ಅವರು, ಶಶಿಕಾಂತ್ ಹುಲ್ಕುಂದ್ ಅವರು, ನರಸು ಬಡಕಂಬಿ ಅವರು, ಆಶಿಫ್ ತಾಂಬೋಳಿ ಅವರು ನಾವೆಲ್ಲ ಸೇರಿ ಇದನ್ನು ಆಯೋಜನೆ ಮಾಡಿದ್ದು. ಇವತ್ತು ಸಿಹಿ ಮತ್ತು ಬ್ಲ್ಯಾಂಕೆಟ್ ಹಂಚಿ ಅವರ ಹುಟ್ಟುಹಬ್ಬ ಸರಳತೆಯಿಂದ ಒಂದು ಬಡವರಿಗೋಸ್ಕರ ಅದನ್ನು ಆಚರಣೆ. ನಮ್ಮ ಯುವ ನಾಯಕರಾದ ಚಿದಾನಂದ ಸವದಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಇವತ್ತು ನಾವು ಸರಳ ರೀತಿಯಿಂದ ಹುಟ್ಟುಹಬ್ಬ ಆಚರಿಸಿದ್ದೇವೆ. ಜೋಡುಕೆರೆ ಮಧ್ಯದಲ್ಲಿರುವಂಥ ಬಡ ಜನರಿಗೆ ಬ್ಲ್ಯಾಂಕೆಟ್ ಮತ್ತು ಸಿಹಿ ವಿತರಣೆ ಮಾಡಿ ಅವರಿಗೆ ಚಿದಾನಂದ ಸವದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆಚರಿಸಿದ್ವಿ. ನಂತರ ವಾರ್ಡ್ ನಂಬರ್ 15ರಲ್ಲಿ ಹನುಮಾನ್ ದೇವರ ಅಗಸಿಯಿಂದ ಅನಂತಪುರ ಸರ್ಕಲ್ ವರೆಗೆ ಡಾಂಬರ್ ರಸ್ತೆ ಅಭಿವೃದ್ಧಿ ಪೂಜೆ ನೆರವೇರಿಸಲಾಯಿತು. ಇದೇ ಸಮಯದಲ್ಲಿ ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಬೂಟಾಳಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್, ಪ್ರಥಮ ದರ್ಜೆ ಗುತ್ತಿಗೆದಾರ ಮಯೂರ್ ಶಿಂಗೆ, ರಾಜು ಆಲ್ಬಾಳ್, ಪುರಸಭೆ ಸದಸ್ಯರಾದ ಬಸವರಾಜ್ ನಾಯ್ಕ್, ಆಶಿಫ್ ತಾಂಬೋಳಿ, ಶಶಿಕಾಂತ್ ಹುಲ್ಕುಂದ್, ರಾಜು ಬುಲ್ಬುಲೆ, ರವಿ ಬಡಕಂಬಿ, ವಿಲಿನ್ ಯಳಮಲ್ಲಿ, ಮುಖಂಡರಾದ ಅನಂತ ಬಸರಿಕೋಡಿ, ಶ್ರೀಶೈಲ್ ನಾಯ್ಕ್, ಸುರೇಶ್ ಗುಳಪ್ಪನವರ್, ಅರುಣ್ ಬಾಶಿಂಗೆ, ಶಿವಾನಂದ್ ಹುಣ್ಣೂರ್, ಪರ್ಶು ಪೋಳ್, ಮಾರುತಿ ಐಗಳಿ, ಕುಮಾರ್ ಗೊಟ್ಟಿ, ಮಹಾಂತೇಶ್ ಹಡಪದ್, ವಿಠಲ್ ಶಾರ್ಬಿದ್ರಿ, ಅರ್ಜುನ್ ನಾಯ್ಕ್, ಶಿವು ನಾಯ್ಕ್, ಶಿವಾನಂದ್ ಸಂಕ್ರಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.